40,000 SSLC ಮಕ್ಕಳು ನಾಪತ್ತೆಯಾಗಿದ್ದಾರಂತೆ. ಇದು ಅತ್ಯಂತ ದುರಂತ ಕಥೆ. ಇನ್ನು ಕ್ಲಾಸಿಗೆ ಸೇರಿದ್ದು 8.4 ಲಕ್ಷ ಮಕ್ಕಳು. ಅದರರ್ಥ 8,40,000 ಮಕ್ಕಳು. 40,000 SSLC ಮಕ್ಕಳು ನಾಪತ್ತೆ, ಕಣ್ಮರೆ. ಅದರರ್ಥ ಫಿಸಿಕಲಿ ಕಣ್ಮರೆ ಅಂತಲ್ಲ. ಕ್ಲಾಸಿಗೆ ಸೇರಿದ್ದು 8,40,000 ಮಕ್ಕಳು. ಆದರೆ ಪರೀಕ್ಷೆಗೆ ನೋಂದಾಯಿಸಿದ್ದು 8 ಲಕ್ಷ ಮಕ್ಕಳು ಮಾತ್ರ. 5% ವಿದ್ಯಾರ್ಥಿಗಳು ಯಾಕಾಗಿ ಪರೀಕ್ಷೆ ಬರೆಯುತ್ತಿಲ್ಲ? ನಾನು SSLC ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಿರುವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ತನಿಖೆಗೆ ಮುಂದಾದ ರಾಜ್ಯ ಶಿಕ್ಷಣ ಇಲಾಖೆ. ಏನು ತನಿಖೆ? ಯಾಕಾಗಿ ತನಿಖೆ? ಪರೀಕ್ಷೆಗೆ ನೋಂದಣಿಯಾಗದಿರುವವರು ನೈಜ ವಿದ್ಯಾರ್ಥಿಗಳೇ ಅನ್ನುವಂತಹದ್ರ ಬಗ್ಗೆ ತನಿಖೆ. ಇವರು SSLC ಮಧ್ಯವಾರ್ಷಿಕ ಪರೀಕ್ಷೆಗಳನ್ನು ಬರೆದಿದ್ದಾರೆ. ಮಿಡ್ ಟರ್ಮ್ ಎಕ್ಸಾಮ್ ಅಂತ ನಡೆಯುತ್ತೆ. ನೋಂದಣಿ ಯಾಕೆ ಮಾಡಿಕೊಂಡಿಲ್ಲ ಎಂಬ ಬಗ್ಗೆ ತನಿಖೆ. ಈ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಡ್ರಾಪ್ ಔಟ್ ಆಗಿದ್ದಾರೆಯೇ, ಅರ್ಧಕ್ಕೆ ಬಿಟ್ಟಿದ್ದಾರಾ? ಈ ಬಗ್ಗೆ ತನಿಖೆಗೆ ಮುಂದಾದ ಶಿಕ್ಷಣ ಇಲಾಖೆ. ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಅಂತ ಇರುತ್ತೆ. SSLC ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೇಕಾದ್ರೆ SSLC ಬೋರ್ಡ್ನಿಂದ ಪ್ರಶ್ನೋತ್ತರಗಳು, ಪ್ರಶ್ನೆ ಪತ್ರಿಕೆಗಳು ಸರ್ಕಾರಿ ಸ್ಕೂಲುಗಳಿಗೆ ಹೋಗುತ್ತೆ. ಆ ಬೋರ್ಡ್ನಿಂದ ಆಯ್ಕೆಯಾಗಲ್ಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ವಿದ್ಯಾರ್ಥಿಗಳು ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಬರೀಬೇಕು. ಈ ಬಾರಿ ಶಿಕ್ಷಣ ಇಲಾಖೆಯ SSLC ಬೋರ್ಡ್ನಲ್ಲಿ SSLC ಪರೀಕ್ಷೆ ಬರೆಯುವ ಮಕ್ಕಳ ರಿಜಿಸ್ಟ್ರೇಷನ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 8,40,000 ವಿದ್ಯಾರ್ಥಿಗಳು ನಾನು ಪರೀಕ್ಷೆ ಬರೀತೀನಿ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆದರೆ ಪರೀಕ್ಷೆ ಬರೆದಿದ್ದೋ ಬರೀ 8 ಲಕ್ಷದ ಮಕ್ಕಳು. ಅರ್ಥ ಆಗಿರುತ್ತೆ ನಿಮಗೆ. ಹಾಗಾದ್ರೆ ಈ ಮಿಕ್ಕ 40,000 ಮಕ್ಕಳು ಎಲ್ಲಿ ಹೋದ್ರು? 8,40,000 ಮಕ್ಕಳ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ಪರೀಕ್ಷಾ ಹಾಲಿಗೆ ಬಂದು ಬರೆದಿರೋ ಮಕ್ಕಳೆಷ್ಟು? 8 ಲಕ್ಷ. ಇನ್ನು 40,000 ಮಕ್ಕಳು ಎಲ್ಲಿ ಹೋದ್ರು? ಅವರನ್ನು ಯಾರಾದರೂ ಕಿಡ್ನಾಪ್ ಮಾಡಿದ್ರ? ಅದರರ್ಥ ದೈಹಿಕವಾಗಿ ಅವರು ನಾಪತ್ತೆಯಾಗಿದ್ದಾರೆ ಅಂತಲ್ಲ. ಯಾಕೆ ಅವರು ಪರೀಕ್ಷಾ ಹಾಲಿಗೆ ಬರಲಿಲ್ಲ? ಅವರಿಗೆ ಶಿಕ್ಷಣ ತಲೆಗೆ ಹತ್ತುತ್ತಿಲ್ವಾ? SSLC ಎನ್ನುವಂತಹ ಪಾಠ ಅವರಿಗೆ ಅಷ್ಟೊಂದು ಕಷ್ಟ ಆಗ್ತಿರೋದು ಯಾಕೆ? ಎಕ್ಸಾಮು ಅಂದ್ರೆ ತಲೆ ಚಚ್ಕೋತಾರೆ ನಮ್ಮ ಕೆಲವು ಮಕ್ಕಳು. ಅವರಲ್ಲಿರ್ತಕ್ಕಂತಹ ಸಮಸ್ಯೆ ಏನು? ಅದ್ರ ಬಗ್ಗೆ ತನಿಖೆ. ಇದು ತನಿಖೆ ಅಂದ ಕೂಡಲೇ ದೊಡ್ಡ ಏನು ಕ್ರೈಮ್ ನಡೆದಿದೆ ಅಂತಲ್ಲ. ಆ 40,000 ಮಕ್ಕಳು ಪರೀಕ್ಷೆಯನ್ನು ಭಯಪಟ್ಟು ಎಕ್ಸಾಮ್ ಹಾಲಿಗೆ ಬಾರದೆ ನಾಳೆ ದಿನ ಅವರು ನಿರಕ್ಷರ ಕುಕ್ಷಿಗಳಾಗಿ ಬದುಕ್ತಾರೆ ಸಮಾಜದಲ್ಲಿ. ನಿರಕ್ಷರ ಕುಕ್ಷಿ ಅಂದರೆ ಓದು ಬರಹ ಗೊತ್ತಿಲ್ಲದಲೇ ಇರೋ ಮಕ್ಕಳ ಥರ. ಆ ಥರ ಆಗಬಾರ್ದು. ಇಲಿಟ್ರೇಟ್ ನಮ್ಮ ರಾಜ್ಯದಲ್ಲಿ ಇರಕೂಡ್ದು. ನೋಡಿ, ನಮ್ಮ ಭಾರತದಲ್ಲಿ ಇಲಿಟ್ರೇಟ್ ಇರ್ತಕ್ಕಂತಹ ಅತ್ಯಂತ ಓದು ಬರಹವೇ ಇಲ್ಲದ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ, ಬಿಹಾರ ಈ ತರಹದ ರಾಜ್ಯಗಳು ಬರ್ತವೆ. ನಮ್ಮ ಕರ್ನಾಟಕ 6ನೇ 7ನೇ ಸ್ಥಾನದಲ್ಲಿದೆ. ಮೊದಲ ರಾಜ್ಯ ಕೇರಳ. ಹಂಗಿದ್ದಾಗ ನಮ್ಮ ರಾಜ್ಯ ಮೊದಲನೇ ರ್ಯಾಂಕಿಗೆ ಬರಬೇಕು ಅಂದರೆ ನಮ್ಮ ರಾಜ್ಯದಲ್ಲಿ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಬೇಕು, ಓದು ಬರಹ ಗೊತ್ತಿರುವವರ ಸಂಖ್ಯೆ ಹೆಚ್ಚಾಗಬೇಕು. 8,40,000 ಮಕ್ಕಳು ಎಕ್ಸಾಮ್ ಬರೆಯೋದಕ್ಕೆ ನೋಂದಣಿ ಮಾಡ್ಕೋತಾರೆ. ಆದರೆ ಎಕ್ಸಾಮ್ ಹಾಲಿಗೆ ಬರೋದು 8 ಲಕ್ಷ ಮಕ್ಕಳು. 40,000 ಮಕ್ಕಳು ಇಲ್ಲ ಅಂದರೆ 5% ಮಕ್ಕಳು ನಾಪತ್ತೆ ಅನ್ನೋ ಅರ್ಥ. ಇದು ಗಂಭೀರ ವಿಚಾರ. ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ತಲೆ ಕೆಡಿಸಿಕೊಂಡು ತನ್ನ ಕಚೇರಿಯಲ್ಲಿ ತಲೆ ಚೆಚ್ಕೋಬೇಕಾಗಿರುವಂತಹ ವಿಚಾರ. ಇದು ಕ್ಷುಲ್ಲಕನೋ ತಾತ್ಸಾರನೋ ಹಗುರವಾಗಿ ಕಾಣಬೇಕಾದ ವಿಚಾರ ಅಲ್ಲ. ಈ 40,000 ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಯಾರು ಇರ್ತಾರೋ ಆಗ ನಿಮಗೆ ಟೆನ್ಷನ್ ಬರಕೂಡದು. ನಿಮ್ಮ ಮಕ್ಕಳು ಅಲ್ಲದೇ ಇದ್ದರೂ ರಾಜ್ಯದ ಮಕ್ಕಳು ನಾಳೆ ದಿನ ನಿರಕ್ಷರ ಕುಕ್ಷಿಗಳಾಗಬಾರದು. ಈ ತರಹದ ಗಂಭೀರ ಚಿಂತನೆಗಳು ಯಾವಾಗ ನಮ್ಮ ರಾಜ್ಯದ ಆಯಾಯ ಇಲಾಖೆಗೆ ಬರುತ್ತೋ ಆಗ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ. ಆದರೆ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು 8 ಲಕ್ಷ ಮಕ್ಕಳು ಮಾತ್ರ. 5% ವಿದ್ಯಾರ್ಥಿಗಳು ಯಾಕಾಗಿ ಪರೀಕ್ಷೆ ಬರೀತಿಲ್ಲ? ಇನ್ನು ತನಿಖೆಗೆ ಮುಂದಾದ ರಾಜ್ಯ ಶಿಕ್ಷಣ ಇಲಾಖೆ. ಈ ಬಗ್ಗೆ ಏನಾದರೂ ಈ ಬಾರಿ ಸುವರ್ಣಸೌಧದಲ್ಲಿ ಚರ್ಚೆ ಆಯಿತಾ? ಖಂಡಿತ ಇಲ್ಲ. ಸುವರ್ಣಸೌಧದ ಸೆಷನ್ನಲ್ಲಿ ಪ್ರಶ್ನೋತ್ತರದ ಸಂದರ್ಭ ಆಗಲಿ ಅಥವಾ ಶೂನ್ಯ ವೇಳೆಯಲ್ಲಾಗಲಿ ಈ ತರಹದ್ದೊಂದು ಚರ್ಚೆಗಳು ಸುವರ್ಣಸೌಧದ ಅಷ್ಟದಿಕ್ಕುಗಳಲ್ಲಿ ಕೇಳಿಸಲಿಲ್ಲ. ರಾಜ್ಯದ ವಿದ್ಯಾರ್ಥಿ ಸಮೂಹವೊಂದು ಎಕ್ಸಾಮ್ ಬರೆಯದೆ ತನ್ನಿಷ್ಟದ ಹಾದಿ ಹುಡುಕೊಂಡು ಅಪಪೋಲಿಗಳಾಗ್ತಾ ಇದ್ದಾರೆ. ಇದು ರಾಜ್ಯದ ಗಂಭೀರವಾದಂಥ ವಿಚಾರ. ಇದು ಚರ್ಚೆಯಾಗಬೇಕಾಗಿರೋದು ಸದನದಲ್ಲಿ, ಸಂತೆ ಕಟ್ಟೆಯಲ್ಲ.
ವಿಧಾನಸೌಧದ ಮೊಗಸಾಲೆಯಲ್ಲ, ಸುವರ್ಣಸೌಧದಲ್ಲಿ ವಿಂಟರ್ ಸೆಷನ್ನಲ್ಲಿ ಮೊದಲ ದಿನವೇ ಚರ್ಚೆಯಾಗಬೇಕಾಗಿರುವಂಥ ವಿಚಾರ ಇದು. ರಾಜ್ಯ ಎತ್ತ ಸಾಗ್ತಾ ಇದೆ. ಅನಕ್ಷರಸ್ಥರ ಸಂಖ್ಯೆ ಒಂದು ರಾಜ್ಯದಲ್ಲಿ ಹೆಚ್ಚಾದ್ರೆ ಆ ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗುತ್ತೆ. ಹಾಗಾಗಿ ಈಗ ಶಿಕ್ಷಣ ಇಲಾಖೆ ತನಿಖೆಗೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಶಿಕ್ಷಣ ಇಲಾಖೆಯಿಂದ ತನಿಖೆ ನಡೆಯೋ ಸಾಧ್ಯತೆಗಳಿದಾವೆ. ಶಿಕ್ಷಣ ಇಲಾಖೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಜನಾಗ್ರಹಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.